ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957ರಲ್ಲಿ ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನ ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970ರಿಂದ 15 ವರ್ಷ ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ವರ್ಷಗಳ ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988ರಿಂದ ಡಾಕ್ಟರ್ H. ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ವರ್ಷಗಳ ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995ರಲ್ಲಿ ಆಯುರ್ವೇದ ಮತ್ತು ಸಿದ್ಧ ವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ವರ್ಷಗಳ ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005ರಿಂದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿ ಅವರು ಹಾಡಿದ 30 ಸಿಡಿಗಳನ್ನು ತಯಾರಿಸಿದ್ದಾರೆ. 2014ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರತಿ ಶುಕ್ರವಾರನೂ ಮನೆಯಲ್ಲಿ ಬೆಳಗ್ಗೆ ಎದ್ದರೆ ಏನೋ ಸಂಭ್ರಮ, ಏನೋ ಒಂದು ಒಳ್ಳೆಯ ಒಂದು ವಾತಾವರಣ ಮನೆಯಲ್ಲಿರುತ್ತೆ. ಯಾಕೆ ಅಂದರೆ ನಾವು ಶುಕ್ರವಾರವನ್ನು ಬಹಳ ಅತಿ ಮುಖ್ಯವಾಗಿ, ಬಹಳ ಒಂದು ವಿಶೇಷವಾಗಿ ಆ ದಿನವನ್ನು ನಾವು ಸ್ವಾಗತ ಮಾಡ್ತೀವಿ. ಪ್ರತಿ ವಾರವೂ ಶುಕ್ರವಾರ ಬರುತ್ತೆ, ಆದರೆ ಪ್ರತಿ ಶುಕ್ರವಾರವೂ ಕೂಡ ನಾವು ಒಂದು ವಿಶೇಷವಾಗಿ ಆ ದಿನವನ್ನು ಸ್ವಾಗತ ಮಾಡ್ತೀವಿ. ಯಾಕೆ ಅಂದರೆ ಎಲ್ರಿಗೂ ಕೂಡ ಲಕ್ಷ್ಮೀ ಪೂಜೆಯ ಒಂದು ಸಡಗರ, ಸಂಭ್ರಮ. ಎಲ್ಲರ ಮನೆಯಲ್ಲೂ ಕೂಡ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ನಮ್ಮ ಈ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಬಂದ್ಬಿಟ್ಟಿದೆ. ಹಾಗಾಗಿ ಈ ಶುಕ್ರವಾರದ ದಿವಸಗಳಲ್ಲಿ ನಮಗೆ ಕೆಲವು ವಸ್ತುಗಳು ಬೇಕೇ ಬೇಕಾಗಿರುತ್ತೆ. ಅದನ್ನು ನಾವು ಬಹಳ ಜಾಗರೂಕತೆಯಿಂದ ಜ್ಞಾಪಕವಾಗಿ ಪ್ರತಿನಿತ್ಯ ಅದನ್ನು ಕೆಲವು ಪದಾರ್ಥಗಳನ್ನು ಜೋಡಣೆಯನ್ನು ಮಾಡಿಕೊಳ್ತೀವಿ. ಹಾಗಾದರೆ ಇವತ್ತು ನಾವು ಯಾವ ವಿಷಯದ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋಣ. ಈ ಶುಕ್ರವಾರಕ್ಕೆ ಬೇಕಾಗುವ ಪದಾರ್ಥಗಳಲ್ಲಿ ಮಂಗಳ ದ್ರವ್ಯಗಳು ಬಹಳ ಅತಿ ಮುಖ್ಯವಾಗಿ ಬೇಕಾಗುವಂಥದ್ದು. ಅರಿಶಿನ, ಕುಂಕುಮ, ಹೂವು, ವೀಳ್ಯದೆಲೆ, ಹಣ್ಣುಗಳು ಇವೆಲ್ಲವನ್ನು ಕೂಡ ನಾವು ವಿಶೇಷವಾಗಿ ಸಂಗ್ರಹವನ್ನು ಹಿಂದಿನ ದಿವಸವೇ ಮಾಡಿಟ್ಕೊಳ್ತೀವಿ. ಈ ಶುಕ್ರವಾರದ ದಿವಸ ನಾವು ಕಳಶದಲ್ಲಿ ಒಂದು ವಸ್ತುವನ್ನು ಜ್ಞಾಪಕವಾಗಿ ಇಡುವಂಥದ್ದು. ಅದು ಯಾವುದದು? ವೀಳ್ಯದೆಲೆ. ವೀಳ್ಯದೆಲೆ ಇಲ್ಲ ಅಂದರೆ ನಮಗೆ ಶುಕ್ರವಾರವೇ ನೀರಸವಾಗಿ ಹೋಗುತ್ತೆ. ಕಳಶಕ್ಕೆ ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹ ಒಂದು ಅಂಶ ಅಂದರೆ ಅದು ವೀಳ್ಯದೆಲೆ. ಈ ವೀಳ್ಯದೆಲೆಯಲ್ಲಿಯೇ ಲಕ್ಷ್ಮೀ ವಾಸವಾಗಿದ್ದಾಳೆ ಅನ್ನುವಂಥದ್ದು ನಮ್ಮ ಒಂದು ನಂಬಿಕೆ. ಲಕ್ಷ್ಮೀ ವಾಸವಾಗಿರ್ತಕ್ಕಂತಹ ಈ ವೀಳ್ಯದೆಲೆಯನ್ನು ನಾವು ಬಹಳ ಜೋಪಾನವಾಗಿ ಸಂಗ್ರಹ ಮಾಡಿ ಪೂಜೆಗೆ ನಾವು ಇದನ್ನು ಸಂಗ್ರಹವನ್ನು ಮಾಡಿಟ್ಕೊಳ್ತೀವಿ. ಈ ವೀಳ್ಯದೆಲೆಯನ್ನು ಅಪ್ಪಿತಪ್ಪಿನೂ ಕೂಡ ಯಾರೂ ಕಾಲಿಗೆ ತಗಲಿಸ್ಕೊಳ್ಳೋದಿಲ್ಲ, ನೆಲದ ಮೇಲೆ ಇಡೋದಿಲ್ಲ. ಇದನ್ನು ಇಷ್ಟೊಂದು ಜಾಗರೂಕತೆಯಾಗಿ ನಾವು ಯಾಕೆ ಹಿಂದಿನಿಂದ ಅಭ್ಯಾಸ ಮಾಡಿದ್ದೀವಿ ಅಂತ ಒಂದು ನಿಮಿಷ ಯೋಚನೆ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪೂಜಾರ್ಹವಾದಂತಹ ಪ್ರತಿಯೊಂದು
ಪತ್ರೆಗಳು, ಎಲೆಗಳು, ಹೂವುಗಳು, ಮಂಗಳ ದ್ರವ್ಯಗಳು ಎಲ್ಲವೂ ಕೂಡ ಔಷಧೀಯ ಯುಕ್ತವಾಗಿದೆ ಅನ್ನೋದನ್ನು ನಾವು ಯಾವಾಗಲೂ ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತೀವಿ. ಹಾಗಾದರೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂತಹ ಈ ವೀಳ್ಯದೆಲೆಯಲ್ಲಿ ಏನೇನು ಅಂಶಗಳಿದೆ, ಅದರಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ನಾವು ಖಂಡಿತವಾಗಿಯೂ ತಿಳ್ಕೊಳ್ಳೇಬೇಕು. ನೋಡಿ, ಹಿಂದೆ ಎಲ್ಲನೂ ಈಗಿನ ಕಾಲದ ಹಾಗೆ ಸ್ಟ್ಯಾಂಪ್ ಪೇಪರು, ಅಗ್ರಿಮೆಂಟು ಇದೆಲ್ಲನೂ ಯಾರೂ ಮಾಡ್ತಾ ಇರಲಿಲ್ಲ. ದೊಡ್ಡದಾದಂತಹ ಒಪ್ಪಂದಗಳೇನೇ ಕೇವಲ ನಂಬಿಕೆಯಲ್ಲಿ ನಡೆದು ಹೋಗ್ತಾ ಇತ್ತು. ಅವಾಗ ಯಾವುದು ಪ್ರಮುಖ ಪಾತ್ರ ವಹಿಸ್ತಾ ಇತ್ತು ಅಂದರೆ ಕೇವಲ ಈ ವೀಳ್ಯದೆಲೆ. ಈ ವೀಳ್ಯದೆಲೆಯನ್ನು ಇಟ್ಟು ಒಂದು ಒಪ್ಪಂದವನ್ನು ಮಾಡಿಕೊಂಡು ಅವರು ಒಂದು ವೀಳ್ಯದೆಲೆಯನ್ನು ಬದಲಾಯಿಸಿಕೊಳ್ಳುವುದರ ಮುಖಾಂತರನೇ ದೊಡ್ಡ ದೊಡ್ಡ ಅಗ್ರಿಮೆಂಟ್ಗಳ ತರಹದ್ದೆಲ್ಲವೂ ಕೂಡ ನಡೀತಾ ಇತ್ತು. ಅಂತಹ ಕಾಲ ಇತ್ತು ನಮ್ಮ ಈ ಭರತಖಂಡದಲ್ಲಿ. ಅಂದರೆ ಈ ವೀಳ್ಯದೆಲೆಯನ್ನು ನಾವು ಎಷ್ಟೊಂದು ಪ್ರಮುಖವಾದ ಒಂದು ಸ್ಥಾನವನ್ನು, ಅಗ್ರಸ್ಥಾನವನ್ನು ಅದಕ್ಕೆ ಕೊಟ್ಟಿದ್ದೀವಿ. ಅಂದರೆ ಇದರಲ್ಲಿ ಎಷ್ಟೊಂದು ವಿಶೇಷತೆ ಇದೆ ಅನ್ನೋದು ನಮಗೆ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರುವ ಹೊತ್ತಿಗೆ ಗೊತ್ತಾಗುತ್ತೆ. ಈ ವೀಳ್ಯದೆಲೆಯಲ್ಲಿ ಏನೇನು ಅಂಶಗಳಿದೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿರುವಂಥದ್ದು. ಇದನ್ನು ಬೆಳೆಸೋದೇ ಒಂದು ಸೌಭಾಗ್ಯ ಅಂತ ತಿಳ್ಕೊಳ್ಳುವಂತಹ ಒಂದು ಕಾಲ ಕೂಡ ಇತ್ತು. ಆದರೆ ಈ ದಿನಗಳಲ್ಲಿ ನಮಗೆ ವೀಳ್ಯದೆಲೆಯನ್ನು ಯಾವುದೋ ಒಮ್ಮೆ ಒಂದು ತಿಂಗಳಲ್ಲೋ ಅಥವಾ ಯಾವುದಾದ್ರೂ ಸಮಾರಂಭದಲ್ಲೋ ಯಾವುದಾದ್ರೂ ಒಮ್ಮೆ ಮಾತ್ರ ಬಳಸುವಂತಹ ಪದ್ಧತಿಗೆ ನಾವಿವಾಗ ಬಂದಿದ್ದೀವಿ. ದಿನನಿತ್ಯದಲ್ಲಿ ಇದನ್ನು ನಾವು ಬಳಕೆಯನ್ನು ಮಾಡೋದೇ ಬಿಟ್ಟಿದ್ದೀವಿ. ಪೂಜೆಗಾಗಿ ತರ್ತೀವಿ, ಉಪಯೋಗ ಮಾಡ್ತೀವಿ, ಅದನ್ನು ನಾವು ನಂತರ ಪೂಜೆಗಾಗಿ ಉಪಯೋಗ ಮಾಡ್ತೀವಿ ಹೊರತಾಗಿ ನಾವು ಅದನ್ನು ಬಳಕೆಯನ್ನು ಮಾಡೋದನ್ನು ನಾವು ಮರಿತಾ ಬಂದಿದ್ದೀವಿ. ಅದರಿಂದ ಎಷ್ಟೊಂದು ನಷ್ಟ ಇದೆ. ಈ ವೀಳ್ಯದೆಲೆಯಲ್ಲಿ ಶರೀರವನ್ನು ಸಂಪೂರ್ಣವಾಗಿ ಜೋಪಾನವನ್ನು ಮಾಡ್ತಕ್ಕಂತಹ ವಿಶೇಷವಾದ ರಸ ಈ ವೀಳ್ಯದೆಲೆಯಲ್ಲಿ ಇದೆ. ಸಣ್ಣ ಮಕ್ಕಳ ಆದಿಯಾಗಿ ಮುದುಕರವರೆಗೆ ಪ್ರತಿಯೊಬ್ಬರೂ ಕೂಡ ಯಾರು ಪ್ರತಿದಿನ ಎರಡೆರಡು ವೀಳ್ಯದೆಲೆಯನ್ನು ತಿನ್ನುವುದು ಅಭ್ಯಾಸ ಇಟ್ಕೊಂಡಿರ್ತಾರೆ ಅಂಥವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವ ಕಾಯಿಲೆಗಳು ಕೂಡ ಬರೋದೇ ಇಲ್ಲ. ಹಿಂದೆ ಎಲ್ಲ ಯಾಕೆ 100 ವರ್ಷವಾದರೂ ಆರೋಗ್ಯವಾಗಿರ್ತಾ ಇದ್ರು, ಅವ್ರು ಯಾಕೆ ವೈದ್ಯರನ್ನು ಸಂಪರ್ಕನೇ ಮಾಡ್ತಾ ಇರಲಿಲ್ಲ ಅಂದರೆ ನೋಡಿ, ಕೆಲವು ಪದ್ಧತಿಗಳನ್ನು ಅವರು ಚಾಚು ತಪ್ಪದಿರ ಪಾಲನೆಯನ್ನು ಮಾಡ್ತಾಯಿದ್ರು. ನಾವು ಅದನ್ನೆಲ್ಲ ಬಿಡ್ತಾ ಬಂದಿದ್ದೀವಿ. ನಾವು ಅಂದ್ಕೊಂಬಿಟ್ಟಿದ್ದೀವಿ ನಾವು ತುಂಬ ಆಧುನಿಕತೆಯಿಂದ ಇದ್ದೀವಿ. ಈ ಆಧುನಿಕತೆಯ ಹೆಸರಿನಲ್ಲಿ ನಾವು ಈ ಕೆಲವು ಪದ್ಧತಿಗಳನ್ನು ನಾವು ಸಂಪೂರ್ಣವಾಗಿ ನಿಕೃಷ್ಟ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವಿಂದು ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗೋದಕ್ಕೆ ನಮಗೆ ಇವಾಗ ಈ ಒಂದು ಸಂಪ್ರದಾಯ ನಮಗೆ ಬಂದ್ಬಿಟ್ಟಿದೆ. ಈ ವೀಳ್ಯದೆಲೆಯನ್ನು ಊಟದ ನಂತರ ತಾಂಬೂಲದ ರೂಪದಲ್ಲಿ ಸವಿಯೋದನ್ನು ಹಿಂದೆ ಪದ್ಧತಿಯನ್ನು ಇಟ್ಕೊಂಡಿದ್ರು. ಈ ತಾಂಬೂಲವನ್ನು ಸವಿಯೋ ಒಂದು ಪದ್ಧತಿಯಿಂದ ಏನಾಗ್ತಿತ್ತು, ನಾವು ತಿಂದಂತಹ ಆಹಾರ ಎಲ್ಲವೂ ಕೂಡ ಸುಲಭವಾಗಿ ಜೀರ್ಣವಾಗ್ತಾ ಇತ್ತು. ಅದನ್ನು ಸವಿಯೋ ಒಂದು ಪ್ರೋಸೆಸ್ಸಲ್ಲಿನೇ ಸಾಕಷ್ಟು ಜೊಲ್ಲು ರಸ ಉತ್ಪತ್ತಿಯಾಗ್ತಾ ಇತ್ತು. ಯಾವಾಗ ಹೆಚ್ಚು ಹೆಚ್ಚು ಜೊಲ್ಲು ರಸ ಉತ್ಪತ್ತಿ ಆಗುತ್ತೆ ಆವಾಗ ತಿಂದಂತಹ ಆಹಾರ ಜೀರ್ಣ ಆಗೋದಕ್ಕೆ ಬಹಳ ಸುಲಭ ಆಗುತ್ತೆ. ಜೀರ್ಣಕ್ರಿಯೆ ತುಂಬ ಉತ್ತಮಗೊಳ್ಳುತ್ತೆ. ಈಗಲೂ ನೋಡಿಬೇಕಾದ್ರೆ ನೀವು ಯಾವುದಾದ್ರೂ ತುಂಬ ಊಟ, ಯಾವುದಾದ್ರೂ ಸಮಾರಂಭಗಳಿಗೆ ಹೋಗಿ ನಾವು ಹೆಚ್ಚಾಗಿ ಊಟವನ್ನು ಸೇವನೆ ಮಾಡಿದಾಗ ನಾವು ಅಲ್ಲಿ ಹೋಗಿ ತಾಂಬೂಲವನ್ನು ಸ್ವೀಕರಿಸಿದ್ದೇ ಆದರೆ, ಅಂದರೆ ಸೇವನೆಯನ್ನು ಮಾಡಿದ್ದೇ ಆದರೆ ಒಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣವಾಗಿ ನಮಗೆ ಒಂದು ರಿಲೀಫ್ ಸಿಕ್ಬಿಡುತ್ತೆ. ಅಂದರೆ ತಾಂಬೂಲವನ್ನು ಮೆಲ್ಲೋದ್ರಿಂದನೇ ನಾವು ತಿಂದಂತಹ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗತ್ತೆ. ಅಷ್ಟೇ ಅಲ್ಲ, ಈ ಜೀರ್ಣವಾದಂತಹ ಆಹಾರವೆಲ್ಲವೂ ಕೂಡ ಸಂಪೂರ್ಣವಾಗಿ ಅದನ್ನು ಪಚನಾನಂತರ ದೂಷಿಸಲ್ಪಡೋದಕ್ಕೆ ಕೂಡ, ಆಚೆ ಕಡೆಗೆ ಅದನ್ನು ಕಳಿಸೋದಕ್ಕೆ ಕೂಡ ಇದು ಒಳ್ಳೆಯ ಒಂದು ಸಹಕಾರವನ್ನು ಮಾಡುತ್ತೆ. ಅಂದರೆ ತಿಂದಂತಹ ಆಹಾರ ಪಚನವೂ ಆಯಿತು, ಜೀರ್ಣವಾದ ಮೇಲೆ ಅದು ವಿಸರ್ಜನೆಯೂ ಆಯಿತು. ಎರಡೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಈ ಕೇವಲ ವೀಳ್ಯದೆಲೆಯ ರಸ ನಮಗೆ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ ನೋಡಿ, ವೀಳ್ಯದೆಲೆಯ ಜೊತೆಯಲ್ಲಿ ನಾವು ಅಡಿಕೆ, ಸುಣ್ಣ, ಆ ಅಡಿಕೆಗೆ
ಪರಿಮಳಕ್ಕಾಗಿ ಅಥವಾ ಸೇವನೆಗೆ ಒಂದು ಖುಷಿಯನ್ನು ಕೊಡೋದಕ್ಕೋಸ್ಕರ ಈ ಜಾಕಾಯಿ, ಜಾಪತ್ರೆ, ಏಲಕ್ಕಿ, ಲವಂಗ ಇದೆಲ್ಲವನ್ನು ಕೂಡ ಮಿಶ್ರಣವನ್ನು ಮಾಡಿರ್ತೀವಿ. ಇವು ಎಲ್ಲವೂ ಕೂಡ ಔಷಧೀಯ ಯುಕ್ತವಾಗಿದೆ. ಇದನ್ನು ನಾವು ಸೇವನೆಯನ್ನು ಮಾಡೋದಕ್ಕೆ ಒಂದು ರೀತಿಯೊಂದು ಖುಷಿಯನ್ನು ಕೊಡೋದಷ್ಟೇ ಅಲ್ಲದಿರ ಅದರಲ್ಲಿರ್ತಕ್ಕಂತಹ ಅದಕ್ಕೆ ಬಳಸುವ ಪದಾರ್ಥವೆಲ್ಲವೂ ಕೂಡ ಔಷಧೀಯ ಯುಕ್ತವಾಗಿದೆ. ಹಾಗಾಗಿ ನಾವು ತಿಂದಂತಹ ಆಹಾರದಲ್ಲಿ ಎಷ್ಟೋ ಸರಿ ನಾವು ಉಪಯೋಗಿಸುವಂತಹ ಪದಾರ್ಥಗಳಲ್ಲಿ ಹೊರಗಡೆಯಿಂದ ಬರುವಾಗಲೇ ಅದರಲ್ಲಿ ಮಾಲಿನ್ಯತೆಯಿಂದಾಗಿ ಸಾಕಷ್ಟು ಬ್ಯಾಕ್ಟೀರಿಯಾಗಳೆಲ್ಲ ಅದರಲ್ಲಿ ಇರುತ್ತೆ. ನಾವೇನೇ ಸ್ವಚ್ಛ ಮಾಡಿದ್ದೀವಿ ಅಂದರೂ ಕೂಡ ಎಷ್ಟೋ ಸಾರಿ ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಶರೀರವನ್ನು ಹೊಕ್ಕಂತಹ ಎಲ್ಲ ಬ್ಯಾಕ್ಟೀರಿಯಾಗಳಿರಬಹುದು, ಒಂದು ಯಾವುದೇ ರೋಗಾಣುಗಳಿರಬಹುದು, ಇದೆಲ್ಲವನ್ನು ಕೂಡ ಹೊರದೂಡುವಂತಹ ವಿಶೇಷವಾದ ಕೆಲಸವನ್ನು ನಮ್ಮ ಈ ವೀಳ್ಯದೆಲೆ ನಮಗೆ ಮಾಡಿಕೊಡುತ್ತೆ. ಹಾಗಾಗಿ ಈ ವೀಳ್ಯದೆಲೆಯಲ್ಲಿ ಸಾಕಷ್ಟು ನಮಗೆ ಆರೋಗ್ಯಕ್ಕೆ ಬೇಕಾದಂತಹ ಅನುಕೂಲಗಳಿದೆ. ಏನೇನಿರ್ಬೋದು ಹಾಗಾದರೆ, ಯಾವ್ಯಾವ ಸಂದರ್ಭದಲ್ಲಿ ವೀಳ್ಯದೆಲೆಯನ್ನು ಯಾವ ರೂಪದಲ್ಲಿ ಸೇವನೆ ಮಾಡಿದಾಗ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು ನೋಡೋಣ. ಎಲ್ಲರಿಗೂ ಗೊತ್ತಿರುವಂಥದ್ದು, ಬಹಳ ಮುಖ್ಯವಾಗಿ ಸುಲಭದಲ್ಲಿ ತಿಳ್ಕೊಂಡಿರುವಂಥದ್ದು ನೆಗಡಿ. ನೆಗಡಿಗೆ ಬಹಳ ಸುಲಭವಾಗಿ ವೀಳ್ಯದೆಲೆಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನೊಂದೇನೆಂದರೆ, ಈ ನೆಗಡಿ ಯಾವಾಗ ಬರುತ್ತೆ? ನೆಗಡಿ ಬರೋದೇ ಶೀತಕ್ಕೆ ಸಂಬಂಧಪಟ್ಟಂತಹ ವಾತಾವರಣ ಇದ್ದಾಗ ಅಥವಾ ಶೀತಕ್ಕೆ ಸಂಬಂಧಪಟ್ಟಂತಹ ಆಹಾರವನ್ನು ಸೇವನೆಯನ್ನು ಮಾಡಿದಾಗ. ಈ ವೀಳ್ಯದೆಲೆಯಲ್ಲಿ ಬಹಳ ಅತ್ಯುತ್ತಮವಾದ ಅಂಶ ಏನಿದೆ ಅಂದರೆ, ನೀವು ಅಪರೂಪಕ್ಕೆ ಯಾರಾದರೂ ವೀಳ್ಯದೆಲೆ ಹಾಕ್ಕೊಳ್ಳೋರಿದ್ದರೆ ಗಮನಿಸಿ, ವೀಳ್ಯದೆಲೆಯನ್ನು ಅಗೆದು ರಸವನ್ನು ಸೇವನೆ ಮಾಡುವಾಗ ಕಿವಿ ಒಳಗೆಲ್ಲ ಬಿಸಿಯಾಗಿ ಗಾಳಿ ಬರುತ್ತೆ. ಒಂಥರ ಶರೀರ ಎಲ್ಲವೂ ಕೂಡ ಒಂದು ರೀತಿ ಶಾಖದಿಂದ ಕೂಡಿರೋದು ನಮ್ಮ ಅನುಭವಕ್ಕೆ ಬರುತ್ತೆ. ಅಂದರೆ ಹೊರಗಡೆ ವಾತಾವರಣದಲ್ಲಿ ಶೈತ್ಯದಿಂದ ಕೂಡಿದಾಗ ಈ ನೆಗಡಿಯಂತಹ ಸಮಸ್ಯೆ ಬರೋದು. ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂಥವರಿಗೆ ಬಹಳ ಬೇಗ ಈ ವಾತಾವರಣದಲ್ಲಿ ನೆಗಡಿ ಬರೋದು ಸಹಜ. ಈ ವೀಳ್ಯದೆಲೆಯನ್ನು ಹಾಕುವ ಅಭ್ಯಾಸ ಇದ್ದಿದ್ದೇ ಆದರೆ ನೋಡಿ, ಆ ನೆಗಡಿಗೆ ಅವಕಾಶವೇ ಆಗೋದಿಲ್ಲ. ಇಲ್ಲಪ್ಪ, ಅಭ್ಯಾಸ ಇಲ್ಲ, ನಮಗೆ ಬಂತು ನೆಗಡಿ, ಇವಾಗ ಏನು ಮಾಡೋಣ? ಬಹಳ ಸರಳ. ಒಂದು ವೀಳ್ಯದೆಲೆ ಸಾಕು, 4 ತುಳಸಿ ಎಲೆ, 1 ದೊಡ್ಡ ಪತ್ರೆ ಎಲೆ, 3 ಹಾಕಿ ಚೆನ್ನಾಗಿ ತಿನ್ನುವಂಥವರಾದರೆ ಚೆನ್ನಾಗಿ ಅಗೆದು ಅದರ ರಸವನ್ನು ನಿಧಾನವಾಗಿ ಅದನ್ನು ಅವ್ರು ಸೇವನೆ ಮಾಡಿದ್ರೆ ಸಾಕು. ಮಕ್ಕಳು ಆ ಥರ ಅವ್ರಿಗಾದರೆ ಸ್ವಲ್ಪ ಚೆನ್ನಾಗಿ ಜಜ್ಜಿ ರಸವನ್ನು ತೆಗೆದು 1-2 ಹನಿ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ ಅದನ್ನು ಕುಡಿಯೋದಕ್ಕೆ ಕೊಟ್ಟರೆ ಸಾಕು. ಕೇವಲ 3 ಬಾರಿ ಕೊಡೋದ್ರೊಳಗೇನೆ ನೆಗಡಿ ಕಡಿಮೆ ಆಗುತ್ತೆ. ಸಣ್ಣ ಸಣ್ಣ ಮಕ್ಕಳಿಗಾದರೂ ಕೂಡ ಇದನ್ನೇ ಒಂದು ಅರ್ಧ ಚಮಚದಷ್ಟು ರಸ ಸಾಕು. ಅದನ್ನು 1 ಹನಿ ಜೇನುತುಪ್ಪದ ರಸದ ಜೊತೆಯಲ್ಲಿ ಹಾಕೋದ್ರಿಂದ ಅವರಿಗೆ ನೆಗಡಿ ಕಮ್ಮಿ ಆಗುತ್ತೆ, ಮೂಗು ಕಟ್ಟುವಿಕೆ ಕೂಡ ಕಡಿಮೆ ಆಗುತ್ತೆ. ಸಣ್ಣ ಮಕ್ಕಳಿಗೆ ನಾವು ಈ ನೆಗಡಿ, ಕೆಮ್ಮು ಇಂಥದ್ದೆಲ್ಲ ಬಂದಾಗ ನಾವು ಈ ರಾಸಾಯನಿಕ ಪದಾರ್ಥಗಳಿಂದ ಇರತಕ್ಕಂತಹ ಔಷಧಿಯ ಬಳಕೆಯನ್ನು ಮಾಡದೇ ಇರೋದು ಒಳ್ಳೆಯದು. ಈ ರೀತಿ ಮನೆಯಲ್ಲಿ ಮಾಡುವಂತಹ ಸಣ್ಣ ಸಣ್ಣ ಚಿಕಿತ್ಸೆಯನ್ನು ಮಾಡಿಕೊಂಡು ಸರಿಪಡಿಸ್ಕೊಳ್ಬಹುದು. ಇನ್ನು ಕಫ ಕಟ್ಟಿದ್ದಾಗ, ಎದೆಯಲ್ಲಿ ಕಫ ಕಟ್ಟಿರುತ್ತೆ, ಕೆಮ್ಮು ಬರೋದಿಲ್ಲ, ಆದರೆ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಈ ತರಹ ಸಂದರ್ಭ ಇದ್ದಾಗ ಕೂಡ ನಮಗೆ ಕೇವಲ ವೀಳ್ಯದೆಲೆಯಿಂದ ಒಳ್ಳೆಯ ಪರಿಹಾರ ಸಿಕ್ಕತ್ತೆ. ಅದಕ್ಕೇನು ಮಾಡೋದು? ಒಂದು ವೀಳ್ಯದೆಲೆ ತಗೊಳ್ಳಿ, ಅದರೊಳಗಡೆ 2 ಅಥವಾ 3 ಮೆಣಸಿನ ಕಾಳನ್ನು ಹಾಕಿ 1 ಕಲ್ಲುಪ್ಪು ಇಟ್ಟುಬಿಟ್ಟು ಅದನ್ನು ಚೆನ್ನಾಗಿ ಅಗೆದು ನಿಧಾನವಾಗಿ ಅದರ ರಸವನ್ನು ಸೇವನೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟಿರುವಂತಹ ಕಫ ಕರಗಿ ನೀರಾಗೋದಕ್ಕೆ ಅದು ಅವಕಾಶವನ್ನು ಮಾಡುತ್ತೆ. ಇನ್ನು ಕೆಮ್ಮೆ ಬಂತಪ್ಪ, ತುಂಬ ಕಫನೂ ಇದೆ ಎದೆಯಲ್ಲಿ, ಕೆಮ್ಮು ವಿಪರೀತವಾಗಿದೆ. ವಿಪರೀತವಾದಂತಹ ಕೆಮ್ಮಿದ್ದಾಗ, ಕಫ ಸಹಿತವಾದಂತಹ ಕೆಮ್ಮಿದ್ದಾಗ ಏನು ಮಾಡಬೇಕಂದ್ರೆ, 2 ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ, 5-6 ತುಳಸಿ ಎಲೆಯನ್ನು ಅದರಲ್ಲಿ ಇಟ್ಕೊಳ್ಳೋಣ, 1 ಲವಂಗ ಅದರೊಳಗೆ ಇಟ್ಕೊಳ್ಳೋಣ, 1 ಕಾಳು ಕಲ್ಲುಪ್ಪು ಮತ್ತು ಪಚ್ಚ ಕರ್ಪೂರ, 1 ಕಡಲೆಬೇಳೆಯಷ್ಟು ದಪ್ಪದಷ್ಟು ಪಚ್ಚ ಕರ್ಪೂರವನ್ನು ಇಟ್ಕೊಳ್ಳೋಣ. ಇದಿಷ್ಟನ್ನು ಕೂಡ ಸುತ್ತಬಿಟ್ಟು ಬಾಯಲ್ಲಿ ಹಾಕಿ ನಿಧಾನವಾಗಿ ಅಗಿತಾ ಇರಬೇಕು.
ನಿಧಾನವಾಗಿ ಅಗಿಯೋದ್ರಿಂದ ಏನಾಗುತ್ತೆ, ಅದರ ಬೆಳಗ್ಗೆ ಸಾಯಂಕಾಲ ಒಂದು 3-4 ದಿವಸಗಳ ಕಾಲ ಸತತವಾಗಿ ಸೇವನೆ ಮಾಡ್ತಾ ಬಂದರೆ ಉಬ್ಬಸದಂತಹ ಸಮಸ್ಯೆಗೆ ಕೂಡ ಸಾಕಷ್ಟು ಅವರಿಗೆ ಸಮಾಧಾನ ಸಿಕ್ಕತ್ತೆ. ನಾಯಿ ಕೆಮ್ಮಿಗೆ ಕೂಡ ಇದರಲ್ಲಿ ಪರಿಹಾರ ಸಿಕ್ಕತ್ತೆ. ಅಂದರೆ ವೀಳ್ಯದೆಲೆಯಲ್ಲಿ ಯಾವುದೇ ಬಗೆಯ ಕೆಮ್ಮಾಗಿರಬಹುದು, ಉಬ್ಬಸ ಇರಬಹುದು ಅಥವಾ ನೆಗಡಿ ಇರಬಹುದು, ಯಾವುದೇ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನೆಲ್ಲವನ್ನು ಕೂಡ ಸ್ವಚ್ಛ ಮಾಡುವಂತಹ ಕೆಲಸ ನಮ್ಮ ಈ ವೀಳ್ಯದೆಲೆಯಿಂದ ನಮಗೆ ಸಿಕ್ಕತ್ತೆ. ಇನ್ನು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಕೆಲವೊಮ್ಮೆ ಇದ್ದಕ್ಕಿದ್ದಾಗೆ ಮಕ್ಕಳು ಅಳೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಏನಾಗಿದೆ ಅಂತ ಅವರಿಗೆ ಹೇಳೋದಕ್ಕೆ ಬರೋದಿಲ್ಲ, ದೊಡ್ಡವರಿಗೆ ಕೆಲವು ಬಾರಿ ಅರ್ಥ ಆಗೋದಿಲ್ಲ. ಏನೇನೋ ಅವರು ಪ್ರಯೋಗಗಳೆಲ್ಲ ಮಾಡ್ತಾ ಇರ್ತಾರೆ, ಆದರೆ ಅಳು ನಿಲ್ಲಿಸಿರೋದಿಲ್ಲ. ಆವಾಗ ನಾವೇನು ಮಾಡಬೇಕಂದ್ರೆ ಮಗುವಿನ ಹೊಟ್ಟೆಯನ್ನು ಒಂದು ಸ್ವಲ್ಪ ಒತ್ತಿ ನೋಡಬೇಕು. ಹೊಟ್ಟೆ ಬಹಳ ಮೆದುವಾಗಿದ್ದರೆ, ಹಗುರವಾಗಿದ್ದರೆ ಮಗು ಆರೋಗ್ಯವಾಗಿರುತ್ತೆ. ಮುಟ್ಟಿದಾಗ ಗಟ್ಟಿಯಾಗಿದ್ದರೆ ಮಗುವಿಗೆ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಅನ್ನೋದು ನಮಗೆ ತಿಳ್ಕೊಬೇಕಾಗತ್ತೆ. ಆವಾಗ ಏನು ಮಾಡೋದು, ಮನೆಯಲ್ಲಿ ನಾವು ಈ ಮಕ್ಕಳಿರೋ ಮನೆಯಲ್ಲಿ ಮಾತ್ರ ವೀಳ್ಯದೆಲೆಯನ್ನು ಸದಾ ಕಾಲವೂ ಕೂಡ ಇಟ್ಟೇ ಇರಬೇಕು. ಸ್ವಲ್ಪ ದಪ್ಪಗೆ ಕಪ್ಪಗಿರುತ್ತಲ್ಲ ವೀಳ್ಯದೆಲೆ, ಅಂತಹ ವೀಳ್ಯದೆಲೆಯನ್ನು ಆಯ್ಕೆ ಮಾಡ್ಕೋಬೇಕು. ಆ ವೀಳ್ಯದೆಲೆಗೆ ಸ್ವಲ್ಪ ಹರಳೆಣ್ಣೆಯನ್ನು ತೆಳುವಾಗಿ ಸವರಬೇಕು. ಆ ಸವರಿದಂತಹ ವೀಳ್ಯದೆಲೆಯನ್ನು ದೀಪದಲ್ಲಿ ಹಿಡಿದು ಬಿಸಿಯನ್ನು ಮಾಡಬೇಕು. ಆ ಬಿಸಿ ಮಾಡಿರುವ ಎಲೆಯನ್ನು ಹೊಟ್ಟೆ ಮೇಲೆ ಒಂದು ತೆಳುವಾಗಿರುವಂತಹ ಹತ್ತಿಯ ಬಟ್ಟೆಯನ್ನು ಮಗುವಿಗೆ ಹಾಕಿ ಆ ಬಟ್ಟೆಯ ಮೇಲೆ ಈ ಎಲೆಯನ್ನು ಇಟ್ಟು ಶಾಖವನ್ನು ಕೊಡಬೇಕು. ಹೊಟ್ಟೆಯ ಎಲ್ಲ ಭಾಗಕ್ಕೂ ಕೂಡ ಒಂದೊಂದು ಸಾರಿ ಬಿಸಿ ಮಾಡಿ 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 ಶಾಖವನ್ನು ಕೊಡ್ತಾ ಬರಬೇಕು. ಒಂದು 4-5 ಎಲೆ ನಿಮಗೆ ಉಪಯೋಗಕ್ಕೆ ಬೇಕಾಗತ್ತೆ. ನೋಡಿ, ಈ ರೀತಿ ಶಾಖವನ್ನು ಕೊಟ್ಟು 10 ನಿಮಿಷಕ್ಕೆ ನೀವು ಮೊದಲು ಹೊಟ್ಟೆಯನ್ನು ಮುಟ್ಟಿದಾಗ ಎಷ್ಟು ಗಟ್ಟಿ ಇತ್ತಲ್ವ ಮಗುದು, ಇದು ಶಾಖ ಕೊಟ್ಟ ನಂತರದ ಹೊತ್ತಿಗೆ ಮೆದುವಾಗಿರುತ್ತೆ ಹೊಟ್ಟೆ. ಮಗು ಕೂಡ ಅಷ್ಟೊತ್ತಿಗೆ ಅವಳನ್ನು ನಿಲ್ಲಿಸುತ್ತೆ. ಬಹಳ ಆ ಮಗುವಿಗೆ ಸಮಾಧಾನ ಸಿಕ್ಕಿರುತ್ತೆ. ಹೊಟ್ಟೆಯಲ್ಲಿ ಇದ್ದಂತಹ ಸಮಸ್ಯೆ ಪರಿಹಾರವಾಗಿರುತ್ತೆ. ಅದು ಹೊಟ್ಟೆ ನೋವಾಗಿರಬಹುದು, ಹೊಟ್ಟೆ ಉಬ್ಬರ ಇರಬಹುದು, ಹೊಟ್ಟೆಯಲ್ಲಿ ವಾಯು ಸೇರುವಿಕೆ ಇರಬಹುದು. ಯಾವುದೇ ಸಮಸ್ಯೆ ಆಗಿದ್ದರೂ ಕೂಡ ಕೇವಲ ಈ ವೀಳ್ಯದೆಲೆಯ ಶಾಖವನ್ನು ಕೊಡುವುದರ ಮುಖಾಂತರ ಹೊಟ್ಟೆಯನ್ನು ಸರಿಪಡಿಸಬಹುದು. ಬಹಳ ಸುಲಭವಾದ ಚಿಕಿತ್ಸೆ, ಸರಳವಾದ ಚಿಕಿತ್ಸೆ. ಮತ್ತು ಹೊಟ್ಟೆಗೆ ಒಳಗಡೆ ನಾವೇನನ್ನು ಕೊಟ್ಟೇ ಇಲ್ಲ, ಹಾಗೇನೇ ಸರಿಪಡಿಸ್ಕೊಳ್ಬಹುದು. ಇನ್ನು ದೊಡ್ಡವರಿಗೇನಾದರೂ ಹೊಟ್ಟೆ ಉಬ್ಬರ ಬಂದರೆ ಅಥವಾ ಹೊಟ್ಟೆಯಲ್ಲಿ ವಾಯು ಜಾಸ್ತಿ ಸೇರಿ ಹಿಂಸೆ ಆದಾಗ ಅವ್ರೇನು ಮಾಡೋದು, ಮಕ್ಕಳಿಗೇನೋ ಶಾಖ ಕೊಟ್ವಿ, ಸರಿ ಹೋಯಿತು. ದೊಡ್ಡವ್ರಿಗಾದ್ರೆ ಏನು ಮಾಡೋದು, 1-2 ವೀಳ್ಯದೆಲೆ ತಗೊಳ್ಳಿ, ಮೇಲೆ ಒಂದು ಅರ್ಧ ಚಮಚ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಅದನ್ನು ಹಾಕ್ಕೊಳ್ಳಿ, ಅದನ್ನು ಸೇರಿಸ್ಬಿಟ್ಟು ಬಾಯಲ್ಲಿಟ್ಕೊಂಡು ನೀರು ಮಾಡುತ್ತೆ. ಅಂದರೆ ಹೆಣ್ಣು ಮಕ್ಕಳಿಗೆ ಇದಕ್ಕಿಂತ ಉತ್ತಮವಾದ ಒಂದು ವಸ್ತು ಬೇಡ. ಅಷ್ಟೇ ಅಲ್ಲ, ಹಿಂದೆ ಸಣ್ಣ ಮಕ್ಕಳಿಗೆ ವೀಳ್ಯದೆಲೆಯನ್ನು ಹಾಕಬಾರ್ದು ಅನ್ನೋದನ್ನು ಕೂಡ ಅಭ್ಯಾಸವನ್ನು ಮಾಡಿದ್ದಾರೆ. ಯಾಕೆ ಅಂದರೆ ಈ ವೀಳ್ಯದೆಲೆಯ ರಸವನ್ನು ಊಟದ ನಂತರ ಹಾಕೋದ್ರಿಂದ ಈ ಲೈಂಗಿಕತೆಯ ಒಂದು ಉದ್ರೇಕವನ್ನು ತಡೆಯುವಂತಹ ಶಕ್ತಿ ಈ ವೀಳ್ಯದೆಲೆಗೆ ಇದೆ. ಇಷ್ಟೊಂದು ಅರ್ಥ ಇಟ್ಟುಕೊಂಡು ಯಾವ್ಯಾವುದನ್ನು ನಾವು ತಿನ್ನಬೇಕು, ತಿನ್ನಬಾರ್ದು ಅನ್ನೋದನ್ನು ಪೂರ್ವಿಕರು ನಮಗೆ ಅಭ್ಯಾಸ ಮಾಡಿಸಿದ್ದಾರೆ. ಈ ಎಲ್ಲವನ್ನು ಕೂಡ ನಾವು ಕಡೆಗಣಿಸ್ದಿರ ಏನು ಅಭ್ಯಾಸ ಮಾಡಿಸಿದ್ದಾರೆ, ಹೌದು ಇದರಲ್ಲಿ ಏನೋ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ನಾವು ಉಪಯೋಗಿಸುವಷ್ಟು ಜಾಣತನವನ್ನು ನಾವು ಮಾಡಿಕೊಂಡ್ರೆ ಸಾಕು, ಎಷ್ಟೋ ಪ್ರಯೋಜನ ನಮಗೆ ಸಿಕ್ಬಿಡುತ್ತೆ. ಇನ್ನು ನೋಡಿ, ಈ ವೀಳ್ಯದೆಲೆಯನ್ನು ಚೆನ್ನಾಗಿ ನಾವು ನಿಧಾನವಾಗಿ ಅಗಿಬೇಕು ಎಲ್ಲ ಹೇಳಿದ್ವಲ್ಲ, ಈ ನಿಧಾನವಾಗಿ ಅಗಿಯೋದ್ರಿಂದ ದಂತಕ್ಷಯ ಉಂಟಾಗೋದಿಲ್ಲ. ಹಲ್ಲಿಗೆ ಇದು ಬಹಳ ಉತ್ತಮವಾದಂತಹ ಒಂದು ವರ. ಹಾಗಾಗಿ ಹಲ್ಲು ದೃಢಕಾಯವಾಗಿರುತ್ತೆ, ಒಸಡಿನಲ್ಲಿ ರಕ್ತ ಬರುವಂತಹ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಹಾಗೂ ಕೂಡ ನಾವು ಇವಾಗ ವೀಳ್ಯದೆಲೆನ ಪ್ರತಿನಿತ್ಯ ನಾವು ಅಭ್ಯಾಸದಲ್ಲಿ ಇಟ್ಕೊಂಡಿಲ್ಲಪ್ಪ, ಹಲ್ಲು ನೋವು ಬಂತು ಅಥವಾ ಒಸಡಲ್ಲಿ ರಕ್ತ ಬರ್ತಾ ಇದೆ, ಏನು ಮಾಡೋಣ, ಏನು ಮಾಡಬೇಡಿ, 2 ವೀಳ್ಯದೆಲೆ ತಗೊಳ್ಳಿ, ಅದನ್ನು ಒಂದು ಸ್ವಲ್ಪ ನೀರು, 1 ಲೋಟ ನೀರಲ್ಲಿ ಇಟ್ಬಿಟ್ಟು ಸಣ್ಣ ಉರಿನಲ್ಲಿ ನಿಧಾನವಾಗಿ ಕಷಾಯವನ್ನು ಮಾಡಿ, ಆ ಕಷಾಯವನ್ನು ಎಲೆಯನ್ನೆಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು
ನಿಧಾನವಾಗಿ ಬಾಯನ್ನು ಮುಕ್ಕಳಿಸಿ ಆ ನೀರಿನಲ್ಲಿ ಉಗುಳ್ತಾ ಬನ್ನಿ. ಒಂದು 4-5 ಸಲ ಮಾಡೋ ಹೊತ್ತಿಗೆ ಹಲ್ಲು ನೋವು ಕಡಿಮೆ ಆಗೋಗುತ್ತೆ. ಬರೀ ಬಾಯಲ್ಲಿ ಮುಕ್ಕಳಿಸಿ ಉಗುಳೋದ್ರಿಂದನೇ ಹಲ್ಲು ನೋವು ಕಮ್ಮಿ ಆಗುತ್ತೆ ಅಂದರೆ ನೀವು ವೀಳ್ಯದೆಲೆಯನ್ನು ಚೆನ್ನಾಗಿ ಅಗೆದು ತಿನ್ನುವ ಅಭ್ಯಾಸ ಇಟ್ಕೊಂಡ್ರೆ ಹಲ್ಲಿನ ಸಮಸ್ಯೆಗಳು ಬರುವ ಅವಕಾಶಗಳು ಬಹಳ ಕಡಿಮೆ. ಹಿಂದೆ ಎಲ್ಲ ನಮ್ಮ ಅಜ್ಜಿ ತಾತ ಅವ್ರಿಗೆಲ್ಲ ಹಲ್ಲು ಅವರು 99 ವರ್ಷ 98 ವರ್ಷ ಎಲ್ಲ ಬದುಕಿದ್ರು. ಅವ್ರು ಸಾಯೋವರೆಗೂ ಅವ್ರಿಗೆ ಹಲ್ಲೇ ಉದಿರಲಿಲ್ಲಪ್ಪ. ನಾವು ನೋಡೇ ಇರಲಿಲ್ಲ ಅವ್ರಿಗೆ ಹಲ್ಲು ಉದುರಿತ್ತು. ಅವ್ರು ಪೂರ್ತಿ ಸಾಯೋವಾಗಲೂ ಅವ್ರಿಗೆ ಅಷ್ಟು ಹಲ್ಲು ಅಚ್ಚುಕಟ್ಟಾಗೇ ಇತ್ತು. ಅವರು 85-86 ವರ್ಷದಲ್ಲೂ ಕೂಡ ಕೋಡುಬಳೆ ಚಕ್ಲಿ ಎಲ್ಲ ಮಾಡಿಕೊಂಡು ತಿನ್ನೋದನ್ನು ನಾವು ನೋಡಿದ್ದೀವಿ. ಅಂದರೆ ಅಷ್ಟು ವರ್ಷಗಳ ಕಾಲ ಹಲ್ಲುಗಳು ಹೇಗೆ ದೃಢವಾಗಿತ್ತು. ಈ ಕೆಲವು ಅಭ್ಯಾಸಗಳನ್ನು ಅವರು ಪ್ರತಿನಿತ್ಯದಲ್ಲಿ ಇಟ್ಕೊಂಡಿದ್ದರಿಂದ ಅವರಿಗೆ ಇವೆಲ್ಲವೂ ಕೂಡ ಅನುಕೂಲವಾಗಿತ್ತು. ನೋಡಿ, ಈಗ ಸಣ್ಣ ಮಕ್ಕಳಿಂದನೂ ಕೂಡ ನಾವು ದಂತ ವೈದ್ಯರ ಹತ್ರ ಪ್ರತಿನಿತ್ಯ ಹೋಗುವಂತಹ ಪರಿಸ್ಥಿತಿ ತಂದ್ಕೊಂಡಿದ್ದೀವಿ. ಯಾಕೆ ಅಂದರೆ ಈ ಕಬ್ಬು ಹಣ್ಣುಗಳು ಇಂಥದನ್ನೆಲ್ಲನೂ ಚೆನ್ನಾಗಿ ಅಗೆದು ತಿನ್ನುವಂಥ ಅಭ್ಯಾಸವನ್ನು ನಾವು ಮಕ್ಕಳಿಗೆ ಇವತ್ತು ಮಾಡಿಸ್ತಾ ಇಲ್ಲ. ಕಬ್ಬು ತಂದರೂ ಕೂಡ ಅದನ್ನೆಲ್ಲ ತುಂಡು ಮಾಡಿ ಪೀಸ್ ಮಾಡಿ ಎಲ್ಲ ಮಾಡಿ ಕೊಡ್ತೀವಿ. ಅವರೇ ಅದರ ಸಿಪ್ಪೆಯನ್ನು ಅಗೆದು ತಿಂದಾಗ ಮಾತ್ರ ಹಲ್ಲುಗಳು ದೃಢಕಾಯವಾಗಿರುತ್ತೆ. ಶರೀರದ ಯಾವುದೇ ಅಂಗ ಆಗಲಿ ನಾವು ಆ ಭಾಗಕ್ಕೆ ನಾವು ಕಸರತ್ತನ್ನು ಕೊಡಬೇಕು. ಅಂದರೆ ವ್ಯಾಯಾಮವನ್ನು ಆಗಬೇಕು. ಅದಕ್ಕೆ ಹಲ್ಲಿರಬಹುದು, ಪ್ರತಿಯೊಂದು ಅಂಗಾಂಗಗಳಿರಬಹುದು, ಕಣ್ಣಿರಬಹುದು, ಎಲ್ಲವನ್ನೂ ಕೂಡ ನಾವು ಅದು ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವಂತೆ ಇಟ್ಕೊಳ್ಬಾರ್ದು. ಅದಕ್ಕೆ ಯಾವುದಾದ್ರೂ ಒಂದು ರೀತಿಯ ವ್ಯಾಯಾಮವನ್ನು ಮಾಡುವುದನ್ನು ಅಭ್ಯಾಸ ಮಾಡಿಸಿದ್ದಾಗ ಎಲ್ಲ ಅಂಗಾಂಗಗಳು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಮತ್ತು ಅದರ ಒಂದು ಲಾಂಗಿಟಿವಿಟಿ ಅಂತ ಹೇಳ್ತೀವಲ್ಲ, ಅದರ ಲೈಫು ಜಾಸ್ತಿ ಅದಕ್ಕೆ ಬರೋದಕ್ಕೆ ಅವಕಾಶ ಆಗುತ್ತೆ. ಹಾಗೆಯೇ ಹಲ್ಲನ್ನು ಕೂಡ ನಾವು ಈ ವೀಳ್ಯದೆಲೆಯ ರಸದಿಂದ ಚೆನ್ನಾಗಿ ಅಗೆದು ಸೇವನೆ ಮಾಡೋದರಿಂದ ದೃಢವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ವೀಳ್ಯದೆಲೆಯನ್ನು ತಾಜಾಗಿ ತಂದು ನಾವು ಉಪಯೋಗವನ್ನು ಮಾಡೋದರಿಂದ ಸಾಕಷ್ಟು ಲಾಭ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಇದನ್ನೆಲ್ಲ ಅಭ್ಯಾಸದಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ನಗರವಾಸಿಗಳು ಕೂಡ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಆರೋಗ್ಯ ಇದ್ದಾಗ ಮಾತ್ರ ನಗ್ನಗ್ತಾ ಇರೋದಕ್ಕೆ ಸಾಧ್ಯ. ಎಲ್ಲರೂ ನಗ್ನಗ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆ ಜೊತೆಯಲ್ಲಿ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.